ಫ್ರೆಂಡ್ಸ್, ವೆಲ್ಕಮ್ ಟು ಚಿನ್ನು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬ್ಲಾಗ್ನ ನಾನು ನೈಟು 11 o'clock ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನು ಸ್ಪೆಷಲ್ಲು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತು ತುಂಬ ಸ್ಪೆಷಲ್ಲು. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ಲ್ಯಾನ್ ಮಾಡಿಕೊಂಡು ಈಗ ಮೈಸೂರು ರೌಂಡ್ ಹೊಡಿತಾ ಇದ್ದೀವಿ. ಬಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಇದು ನನ್ನ ಹಸ್ಬೆಂಡ್ ಪ್ಲ್ಯಾನ್ ಆಗಿರುತ್ತೆ. ಬೇಕ್ರಿಲಿ ಕೇಕ್ಗೆ ಆರ್ಡ್ರ್ ಮಾಡಿಬಿಟ್ಟು ಅಲ್ಲಿಂದ ನಾವು ಹೋಟ್ಲಿಗೆ ಹೋದ್ವಿ. ಹೋಟೆಲ್ ಎಂಪೈರ್ ಬಂದಿದ್ದೀವಿ. ಟೈಮ್ ಬಂದು 11:30. 11:30 ಈ ಥರ ಹೋಟ್ಲಲ್ಲಿ ಇಷ್ಟೊಂದು ಜನ ಇರ್ತಾರೆ ಅಂತ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು. ಸೊ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಊಟ ಮುಗಿಸ್ಕೊಂಡು ನಾವು ಹೊರಟಿದ್ದು. ವಿಶ್ ಹ್ಯಾಪಿ ಬರ್ಡೇ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ನಮ್ಮ ಅಣ್ಣನ ಬರ್ಡೇ. ಸೊ ಕರೆಕ್ಟಾಗಿ ಫಸ್ಟ್ ವಿಶ್ ನಾನೇ ಮಾಡಿದ್ದೀನಿ. ಅವ್ರು ಮಾಡ್ತೀವಿ ನೋ ಟೆನ್ಷನಲ್ಲಿ. ಸೊ ಇವತ್ತು ನಮ್ಮ ಅಣ್ಣನ ಬರ್ಡೇ, ಅದೇ ಸ್ಪೆಷಲ್ಲು. ಸೊ ಈಗ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಟೈಮ್ ನೋಡಿದ್ರೆ 12 o'clock ಆಗಿತ್ತು. ಸೊ ಇವಾಗ ಹಣ್ಣಿಗೆ ಕೇಕ್ ಕಟ್ ಮಾಡಿಸ್ಬೇಕು. ಸೊ ಗೈಸ್, ಇದು ಕೇಕ್ ತೊಗೊಂಡ್ವಿ. ಮೊದಲೇ ಬುಕ್ ಮಾಡಿದ್ವಿ. ಸೊ ತೊಗೊಂಡು ಈಗ ಪ್ಯಾಲೇಸ್ ಹತ್ರ ಹೋಗ್ತಾ ಇದ್ವಿ. ಸೊ ಪ್ಯಾಲೇಸ್ ಹತ್ರ ಫಸ್ಟ್ ಟೈಮ್ ಕಟ್ ಮಾಡಿಸ್ತಾ ಇರೋದು. ಅದು ನಮ್ಮ ಅಣ್ಣಂಗೆ ಫಸ್ಟು, ಯಾಕೆ ನಾವು ಯಾರೂ ಕಟ್ ಮಾಡಿಲ್ಲ. ಸೊ ಇದೆಲ್ಲ ಒಂದು ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಅಂದ್ಕೊಬೋದು. ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಕಟ್ ಮಾಡ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಈಗ ದಸರಾ ಬೇರೆ ಅಲ್ವಾ, ಸೊ ಅದಕ್ಕೋಸ್ಕರ. ಸೊ ಗೈಸ್, ಅರಮನೆ ಹತ್ರ ಬಂದು ರೀಚ್ ಆದ್ವಿ. ಈಗ ಕೇಕ್ ಕಟ್ ಮಾಡಿಸ್ಬೇಕು. ನಮ್ಮ ಬರ್ಡೇ ಬಾಯ್ ನಿಂತಿದ್ದಾರೆ ನೋಡಿ, ಪಂಕಾಗಿ. ಸೊ ಗೈಸ್, ಇವಾಗ ಕಟ್ ಮಾಡ್ತಿದ್ದಾರೆ ನಮ್ಮ ಅಣ್ಣ ನೋಡಿ. ಅದೇ ಕೊಟ್ಟಿಲ್ಲ, ಮೇನ್ ಏನು ಕೊಡಬೇಕು ಅದೇ ಕೊಟ್ಟಿಲ್ಲ. ತಿಳ್ಕೊಬೇಡಿ, ಮ್ಯಾಚ್ ಬಾಕ್ಸ್ ಕೊಟ್ಟಿಲ್ಲ. ಇಲ್ಲಿ ರೋಡ್ ಹೇಳ್ಕೊಂಡು ಅಲ್ಲೇನು ನೋಡ್ತಿದ್ಯಾ? ಅಲ್ಲಿ ನೋಡೋ. ಕಟಿಂಗ್ ಎಲ್ಲ ಮುಗಿತು. ಸೊ ಇವಾಗ ಇಲ್ಲಿ ಟೀ ಮಾಡ್ತಾರೆ. ಮೈಸೂರಲ್ಲಿ ಎಲ್ಲ ಕಡೆ ಟೀ ಮಾಡ್ತಾರೆ. ಬೆಳಗಿನ ಜಾವ 4 o'clock ಗಂಟನೂ ಮಾಡ್ತಾರೆ. ಸೊ ಎಲ್ಲಿ ಬೇಕಾದ್ರೂ ಟೀ ಕುಡಿಬೋದು. ಈಗ ಇಲ್ಲೇ ಟೀ ಸಿಗ್ತಿದೆ. ಸೊ ಅದಕ್ಕೆ ಕುಡಿತಾ ಇದ್ದೀವಿ. ಕೇಕ್ನ ಊಟ ಸುಮ್ಮನೆ ಇವ್ರು ಕರೆಕ್ಟಾಗಿ ಬಾಕ್ಸ್ ಸೆಟ್ ಮಾಡಿದ್ದೀನಿ ಕಣಂತೆ. ಟೀ ಮಾಡ್ತಾರೆ ಅಲ್ಲೋ, ಟೀ ಮಾರೋರೇ ಹೊಂಟೋದ್ರು. ಹಂಗೆ ರೈಲ್ವೆ ಸ್ಟೇಷನ್ ಹತ್ರ ಹೋಗಿರ್ಬೋದೇನೋ ಇವಾಗ ಅವರು ಅಂತ ಅನ್ಸುತ್ತೆ. ಅಲ್ಲೋ ಅಣ್ಣ, ಇಷ್ಟೊತ್ತಲ್ಲಿ ಭೀಮಾ ಬರಲ್ವಾ? ಏನೋ ಭೀಮಾ, ಅಭಿಮನ್ಯು ಭೀಮಾ ಸರ್ ಕೊಟ್ಟೆ. ₹1 ಮ್ಯಾಚ್ ಬಾಕ್ಸ್ಗೂ ನಾವು ಬೆಲೆ ಬಾಳಲ್ವಾ? ಅದು ಎತ್ಕೊಂಡೇನು ಹೋಗ್ತಿದ್ವಾ? ತರಬೇಕಲ್ವಾ? ಮತ್ತೋಯ್ತು. ಅದಿಲ್ಲ ಸದ್ಯ ಕೊಟ್ಟವ್ರು ಅದೊಂದೇ ಪುಣ್ಯ. ಲ್ಯಾಬ್ ಹೋಗಿ ಟೆಸ್ಟ್ ಮಾಡಿಸ್ಬಿಟ್ಟು ಯಾವ್ದ್ರ ಗೊತ್ತಿಲ್ವಾ? ಲ್ಯಾಬಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ಬಿಟ್ಟು ಹೇಳೋಣ. ಕುದುರೆದು ಅಂತ ನನಗನ್ಸುತ್ತೆ. ಕುದುರೆದೇ ಇದು. ಇಲ್ಲಿ ಗಂಟ ಬರಲ್ಲ, ಯಾಕೆಂದ್ರೆ ಆ ಕಡೆ ಸೈಡಿಂದ ಅಲ್ವಾ ಆನೆಗಳು ಹೋಗೋದು. ಅದರಿಂದ ಬೇಡ ಬಿಡಿ, ನೋಡಿದ್ರೆ ಗೊತ್ತಾಗೋದು. ಜಾಸ್ತಿ ಇಕ್ಕಿದ್ರೆ ಅದು ಆನೆದು. ಪ್ಯಾಲೇಸ್ ಹತ್ರ ನೋಡಿ, ಇಲ್ಲಿ ಒಂದು ಜನ ಇಲ್ಲ. ಈ ಸಲ ಲೈಟಿಂಗ್ಸ್ ಜಾಸ್ತಿ ಹಾಕಿದ್ದಾರೆ, ಮತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಹಾಕಿದ್ದಾರೆ. ಸೊ ಈಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ರೈಲ್ ಹತ್ಕೊಂಡೇನು ನಾವು ಹೊರಗಡೆ ಹೋಗಲ್ಲ. ಅಲ್ಲೇ ಟೀ ಕೊಟ್ಟು ವಾಪಸ್ಸು ಕಾರ್ ಹತ್ಕೊಂಡು ಮನೆಗೆ ಹೋಗ್ತೀವಿ. ನಾವು ಹತ್ತಿಸ್ತೇನೆ ರೈಲು. ತಲಾಟೆ ಅಂತಿಂತ ತಲಾಟೆ ಎಲ್ಲ ಇದು. ರೈಲ್ವೆ ಸ್ಟೇಷನಲ್ಲೂ ಇರಲಿಲ್ಲ, ಸಬರಲ್ಲೂ ಇರಲಿಲ್ಲ. ಮತ್ತೆ ಪ್ಯಾಲೇಸ್ ಹತ್ರನೇ ಬಂದ್ವಿ. ಸೊ ಇಲ್ಲಿ ಹೋಗ್ತಾ ಇದ್ದಾರೆ. ಅವ್ರನ್ನ ಈಗ ಫಾಲೋ ಮಾಡ್ತಾ ಇದ್ದೀವಿ. ನಿಲ್ಲಿಸ್ತಾರೆ ಈಗ. ನಾವಿಲ್ಲಿ ನಮ್ಮ ಅಣ್ಣ ನಿಲ್ಸಕ್ಕೆ ಅಂತಾನೆ ನಿಂತಿದ್ದಾನೆ ನೋಡಿ. ಸೊ ಕೊನೆಗೂ ಟೀ ಸಿಕ್ಕಿತು. ಈಗ ಟೀ ಕುಡ್ಕೊಂಡು ಮನೆಗೆ ಹೋಗ್ಬೇಕು. ನಿದ್ದೆ ಹೋಗೋಕ್ಕೆ ಟೀ ಕುಡಿಬೇಕು. ಥ್ಯಾಂಕ್ ಯು ಬ್ರೋ. ಸೊ ಗಾಯ್ಸ್, ಟೈಮ್ ಬಂದು 1 ಗಂಟೆ ಆಗಿದೆ. ಸೊ ಇವಾಗ ಬಂದು ಮನೆಗೆ ರೀಚ್ ಆದ್ವಿ. ಸೊ
ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.